ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ರೆಸಿಪಿ ಮಾಡ್ತಾ ಇದ್ದೀನಿ ಸಮೋಸಕ್ಕೆ ಏನು ಬೇಕು ಅಂತ ಐಟಮ್ಸ್ ನೋಡೋಣ ಬನ್ನಿ. ಇದರಲ್ಲೇ ಒಂದು ಬಟ್ಲು ಮೈದಾ ತೊಗೊಂಡಿದ್ದೀನಿ ನಾನು. ಇದರಲ್ಲೇ ಒಂದು ಬಟ್ಲು, ಒಂದು 50 ಗ್ರಾಮ್ ಜಾಸ್ತಿನೇ, ಒಂದು 100 ಗ್ರಾಮ್ ಬೆಣ್ಣೆ ತೊಗೊಂಡಿದ್ದೀನಿ. ಓಮ್ ಕಾಳು ತೊಗೊಂಡಿದ್ದೀನಿ, ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಐಟಮ್ಸು, ಅದಕ್ಕೆ ಬೇಕಾಗಿರೋದು ಚಟ್ನಿ ಮಾಡ್ಕೊಳ್ಳೋಕ್ಕೆ, ಗ್ರೀನ್ ಚಟ್ನಿಗೆ ಪುದೀನ, ಕೊತ್ತಂಬರಿ ತೊಳೆದು ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, 1-2 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಪೇಸ್ಟ್ ಮಾಡ್ಕೊಳ್ಳೋಣ. ಇರೋದು 3 ಆಲೂಗಡ್ಡೆ ಬೇಯಿಸ್ಬಿಟ್ಟು ತುರಿದು ಇಟ್ಕೊಂಡಿನಿ ನಾನು ಈ ಥರ. ಅದಕ್ಕೆ ಬೇಕಾಗಿರೋ ಅಚ್ಚ ಖಾರ ಪುಡಿ, ಅದಕ್ಕೆ ಚಾಟ್ ಮಸಾಲ, ಇಲ್ಲಾಂದರೆ ಆಮ್ಚೂರು ಬೇಕಾದ್ರೆ ತೊಗೊಳ್ಳಿ ನೀವು. ಬಟಾಣಿ ಇದರಲ್ಲೇ ನಾನು ಬೇಯಿಸ್ಕೊಂಡು ಇಟ್ಕೊಂಡಿನಿ, ಆಲೂಗಡ್ಡೆಯಲ್ಲೇ ಅದರಲ್ಲೇ ಬೇಯಿಸ್ಕೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಂಗು, ಅದಕ್ಕೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಜೀರಿಗೆ ಪೌಡ್ರು, ಧನ್ಯ ಪೌಡ್ರು, ಇಷ್ಟು ಪದಾರ್ಥ ಈ ಪಲ್ಯಕ್ಕೆ ಹಾಕ್ಕೊಳ್ಳೋಣ. ಅದು ಹೇಗೆ ಮಾಡೋಣ ಅಂತ ನೋಡೋಣ. ಫಸ್ಟು ಹಿಟ್ಟು ಕಲಿಸ್ಕೊತೀನಿ ನಾನು. ಹಿಟ್ಟು ಹಾಕ್ಕೊಂಡಿನಿ ಫ್ರೆಂಡ್ಸ್ ನಾನು. ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೋತಾ ಇದ್ದೀನಿ ಉಪ್ಪು ನಾನು, ನೋಡಿ ಇಷ್ಟೇ ಹಾಕೋತಾ ಇದ್ದೀನಿ. ಓಮ್ ಕಾಳು ಹಾಕೋತಾ ಇದ್ದೀನಿ, ಅಜ್ವಾನ ಸ್ವಲ್ಪ ತಿಕ್ಬಿಟ್ಟು ಹಾಕೊಳ್ಳಿ ಫ್ರೆಂಡ್ಸ್. ತಿಕ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ. ಅದಕ್ಕೆ ಬೆಣ್ಣೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫುಲ್ಲು ಬೆಣ್ಣೆಯಲ್ಲಿ ಚೆನ್ನಾಗೆಲ್ಲ ಕಲಿಸ್ಕೊಂಡು ಬಿಡೋಣ. ಅದಕ್ಕೆ ನೀವು ಮನೇಲಿ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದ್ರೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ಬೆಣ್ಣೆ ಇಲ್ಲಾಂದರೆ, ನಾನು ಬೆಣ್ಣೆ ತೊಗೊಂಡಿನಿ, ಬೆಣ್ಣೆ ಇತ್ತು ನನಗೆ. ನಿಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಿಟ್ಟು ತೊಗೊಳ್ಳಿ. ನನ್ನ ಮನೇಲಿ 4 ಜನ ಇರೋದು, ಅದಕ್ಕೆ ಕಮ್ಮಿ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ಲು ಎಣ್ಣೆ ಎಲ್ಲ ಬೆರ್ಕೋಬೇಕು ಇದರಲ್ಲಿ, ಹಿಟ್ಟಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಬರಬೇಕು ನೋಡಿ. ಹೇಗಿದೆ ಈ ಥರ ಬರಬೇಕು, ಹಿಂಗೆ ಕಟ್ಟಿದ್ರೆ ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 1 ಲೋಟ ನೀರು ತೊಗೊಂಡಿದ್ದೀನಿ ನಾನು. ಆದಷ್ಟು ತುಂಬ ಗಟ್ಟಿನೂ ಆಗಬೇಕಿದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅರ್ಧ ಲೋಟ. ನೋಡಿ ಫ್ರೆಂಡ್ಸ್, ಆಗಿದೆ ನಮ್ಮದು. ಇವಾಗ ಹಿಟ್ಟು ಕಲಿಸಿದ್ದೀನಿ ನೋಡಿ. ಈ ಥರ ಈ ಹದ ಇರಬೇಕು ಹಿಟ್ಟು ನೋಡಿ. ಈ ಥರ ಇದೆ. ಇಷ್ಟು 1 ಲೋಟದಲ್ಲಿ ಅರ್ಧ ಲೋಟ ಮಾತ್ರ ನಾನು ನೀರು ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಇರಬೇಕಿದು. ಇದೊಂದು ಮೂಡಿ ಮುಚ್ಚಿಟ್ಬಿಡ್ತೀನಿ ನಾನು. ಇವಾಗ ಸ್ವಲ್ಪ 15 ನಿಮಿಷ ಆಗ್ತದೆ. ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಅದಕ್ಕೆ ಪಲ್ಯ ಮಾಡ್ಕೊಳ್ಳೋಣ ನಾನು. ಒಂದು ಕಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನಾಸ್ಟಿಕ್ದು ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ ಎಣ್ಣೆ ನಾನು. ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಈರುಳ್ಳಿ ಹಾಕ್ತಾಯಿದ್ದೀನಿ. ಸಾಸಿವೆ ಬೇಕಂತ ಹಾಕೋಬೋದು, ಬೇಡಂದ್ರೆ ಚೆನ್ನಾಗಿ. ಯಾಕಂದರೆ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ಚಟ್ನಿಯಲ್ಲಿ ಹಸಿಮೆಣಸಿನ್ಕಾಯಿ ಇರುತ್ತೆ, ಅದರಲ್ಲಿ 2 ಮಾತ್ರ ತೊಗೊಂಡು ನಾನು. ನಿಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿ ತೊಗೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ
ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕೋತೀನಿ. ಮತ್ತೆ ಬಟಾಣಿ ಹಾಕ್ತಾಯಿದ್ದೀನಿ. ಇವಾಗ ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಒಣ ಬಟಾಣಿನೇ ತೊಗೊಂಡು ನಾನು ನೆನೆಸ್ಕೊಂಡು ತೆಗೆಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಸಿದಿದ್ದರೆ ಹಸಿದು ಹಾಕ್ಕೊಳ್ಳಿ. ನೀವು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಅದಕ್ಕೆ ಅಚ್ಚ ಖಾರ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ, ಅರಿಶಿನ, ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು. ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಆಮ್ಚೂರು ಹಾಕೋತಾ ಇದ್ದೀನಿ ನಾನು. ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಂದರೆ ಇಲ್ಲ ಯಾವುದು ಅಂದರೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೋತೀನಿ ಫ್ರೆಂಡ್ಸ್, ಆವಾಗಲೇ ಸ್ವಲ್ಪ ಹಾಕಿದ್ದೆ ನಾನು, ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇವಾಗ. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತೀನಿ. ಇವಾಗ ಇದಾಗಿದೆ ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡ್ಕೊತೀನಿ. ಇದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು. ಗ್ರೀನ್ ಚಟ್ನಿ ಹಾಕೊಳ್ಳೋಣ. ಇದು 1/2 ಗಂಟೆ ಗ್ರೀನ್ ಚಟ್ನಿ ಮಾಡ್ಕೊತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಗ್ರೀನ್ ಚಟ್ನಿ ರುಬ್ಬಿದ್ದೀನಿ ಇವಾಗ. ಹಿಟ್ಟು ನೆಂದಿದೆ, ಅದು ನೋಡೋಣ ಬನ್ನಿ. ಹಿಟ್ಟಾಗಿದೆ ಇವಾಗ. ಚೆನ್ನಾಗಿ ಒಂದು ಸ್ವಲ್ಪ ಮಿದ್ಕೊಳ್ಳೋಣ. ಇದು ಸ್ವಲ್ಪ ಚಿಕ್ಕದಾಗ ಉಳ್ಳಿ ಮಾಡ್ಕೊಳ್ಳೋಣ. ಸ್ವಲ್ಪ ಥರ ಸ್ವಲ್ಪ ದಪ್ಪನೇ ತಗೋತೀನಿ ನಾನು ಉಳ್ಳಿ. ಅದರಲ್ಲಿ ಆ್ಯಡ್ ಮಾಡಬೇಕಾಗುತ್ತಲ್ವಾ, ಇದೇ ಥರನೇ ಉಳ್ಳಿ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ನೋಡಿ ಈ ಥರ ಉಳ್ಳಿ ನೋಡಿ ಇದೇ ಥರನೇ ಮಾಡ್ಕೊತೀನಿ. ಇದಿಷ್ಟು ಫ್ರೆಂಡ್ಸ್ ನಾನು ಇವಾಗ ಭಾಳ ಲಟ್ಸ್ಕೊಳ್ರಿ ಫ್ರೆಂಡ್ಸ್ ನೀವು, ಸ್ವಲ್ಪ ದಪ್ಪ ಇರಲಿ. ನೋಡಿ ಈ ಅದೇ ಈ ಥರ ಇದ್ದರೆ ಸಾಕು. ನೋಡಿ ಮತ್ತೆ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೆಯಲ್ಲ, ಇಲ್ಲಿ ಸ್ವಲ್ಪ ನೀವು ನೀರು ಹಚ್ಕೊಂಡ್ಬಿಡ್ಬೇಕು. ನೀವು ಇಲ್ಲಿಂದ ಸ್ವಲ್ಪ ನೀರು ಹಚ್ಕೊಂಬಿಡಿ, ಫುಲ್ಲು ಈ ಭಾಗ ನೀರು ಹಚ್ಕೊಂಬಿಡಿ. ಅದು ಫಸ್ಟ್ ಮೇನ್ ಅದೇ ಅಲ್ವಾ, ಕೂಡ್ಕೋಬೇಕು ಅದು ಚೆನ್ನಾಗಿ. ನೋಡಿ ಇದೆ ಅಲ್ವಾ, ಈ ಭಾಗ ಇಷ್ಟು ತೊಗೋಬೇಕಷ್ಟೆ. ನೋಡಿ ಈಗ ಹಾಕೊಳ್ಳೋಣ ಇದಕ್ಕೆ. ಸ್ವಲ್ಪ ಈ ಭಾಗನ ನಾವು ನೀರು ಹಚ್ಕೋಬೇಕು ಈ ಥರ. ಎಲ್ಲ ಈ ಥರ ಮಾಡಿಟ್ಕೊಳ್ಳೋಣ ನಾವು. ಇದನ್ನು ಅಷ್ಟೇ, ಇದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಈ ಭಾಗ ಹಚ್ಕೊಂಡ್ಬಿಡಿ ನೀವು. ನೋಡಿ
ಸ್ವಲ್ಪ ನೀರು ಹಚ್ಕೊಳ್ಳಿ, ಜಾಸ್ತಿ ಏನು ಬೇಡ. ಅದು ಗಟ್ಟಿ ಬಾಯಿ ಕುತ್ಕೋಬೇಕು. ಅದು ಬಾಯಿ ಯಾಕಂದರೆ ಓಪನ್ ಆಯಿತು ಎಣ್ಣೆಲಿ ಅಂದರೆ ಎಣ್ಣೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ನೋಡಿ ಇದೇ ಥರನೇ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಎಲ್ಲ ಇದೇ ಥರನೇ ಮಾಡ್ಕೋತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್, ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ನಾನು. ಎಲ್ಲ ಅದೇ ಥರ ಲಟ್ಟಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ ನೋಡ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಮೊದಲೇ ಬಿಸಿ ಹಿಟ್ಟಾಗಿದೆ. ಇವಾಗ ನಾವು ಒಂದೊಂದು ಬಿಡೋಣ. ನಾಲ್ಕು ಬಿಟ್ಕೊಳ್ಳಿ, ಜಾಸ್ತಿ ಬಿಟ್ಕೋಬೇಡಿ, ಎಣ್ಣೆ ಹೊರಗಡೆ ಬಂದುಬಿಡ್ತದೆ. ಮೀಡಿಯಮ್ ಉರಿ ಇಟ್ಕೊಳ್ಳೋಣ ನಾವು. ಒಂದು ಕಡೆ ಬೆಂದೋಗ್ಲಿ, ಆಮೇಲೆ ತಿರುವು ಹಾಕೋಣ. ಜೋರು ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ, ಮೇಲ್ಗಡೆ ಮಾತ್ರ ಸೀದೋಗ್ಬಿಡ್ತದೆ. ಸ್ವಲ್ಪ ನಿಧಾನ ತಿರುವು ಹಾಕೋಣ. ಇದು ನಿಧಾನ ಕೈ ಆಡಿಸ್ಬೇಕಿದು. ಎಣ್ಣೆ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿಯೆಲ್ಲ ಕರ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಆಗ್ತಾ ಇದೆ, ಗೋಲ್ಡನ್ ಕಲರ್ ಬರ್ತಾ ಇದೆ. ಒಂದು ಸೆಕೆಂಡ್ ಅಷ್ಟೇ ಆಗ್ತಾ ಇದೆ. ತೆಗಿತೀನಿ ಇವಾಗ. ತಕ್ಕೋತಾ ಇದ್ದೀನಿ. ನಿಧಾನ ತಕ್ಕೋಬೇಕಾಗುತ್ತೆ, ಎಣ್ಣೆ ಇರುತ್ತೆ ಬಿಸಿಗೆ. ಈ ತೆಗೆದಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸಟ್ಟು ಬಿಟ್ಟಿದ್ದೀನಿ, ಇನ್ನೊಂದು ಸಟ್ಟು ಹಾಕೋತಾ ಇದ್ದೀನಿ ಅದೇ ಥರನೇ ನಿಧಾನಗೆ. ಸ್ವಲ್ಪ ಕೈ ಆಡಿಸೋಣ, ನಿಧಾನ ಕೈ ಆಡಿಸ್ಬೇಕಿದು. ತಿರುವು ಹಾಕೋಣ ಇವಾಗ. ಸ್ವಲ್ಪ ನಿಧಾನ ಕೈ ಆಡಿಸಿ ತಿರುವು ಹಾಕ್ಬಿಡ್ಬೇಕಿದು. ನೋಡಿ ತೆಗೆನ ಇವಾಗ ಎರಡು ತೆಗಿತಾ ಇದ್ದೀನಿ ಇವಾಗ ನಿಧಾನಗೆ. ಸಮೋಸ ರೆಡಿಯಾಗಿದೆ. ನಾನು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಟೊಮೆಟೊ ಸಾಸನ್ನು ಮಾಡ್ಕೋಬೋದು. ಸಂಜೆ ಜೊತೆ ಟೀ ಜೊತೆ ಚೆನ್ನಾಗಿರ್ತದೆ. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.